ಉದ್ಭವ ನಾಗದೇವರು ಅಂತ. ಇದು ವಿಶೇಷವಾಗಿ 100 ವರ್ಷಗಳ ಕಾಲ ತಾನಾಗಿಯೇ ಉದ್ಭವ ಆಗಿರುವಂತಹ ನಾಗದೇವರ ಸನ್ನಿಧಾನ ಅಂತ. ಹಿಂದೆ ಇಲ್ಲಿ ಮನೆಯ ವಾತಾವರಣದಲ್ಲಿಯೂ ಕೂಡ ಆ ನಾಗದೇವರ ಸನ್ನಿಧಾನ ಎಂಬುವಂಥದ್ದು ವಿಶೇಷವಾಗಿ ತಾನಾಗಿಯೇ ಉದ್ಭವವಾಗಿ ಈ ಸನ್ನಿಧಾನದಲ್ಲಿ ಇರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ತಾಯಿಯ ಸನ್ನಿಧಾನ ಇದೆ ಅಂತ ಈ ಜಾಗದಲ್ಲಿ ಆರೂಢ ಪ್ರಶ್ನೆಯ ಮುಖಾಂತರ ನಮಗೆ ತಿಳಿದು ಬಂದಿರುವಂಥ ವಿಚಾರ. ಆ ನಾಗದೇವರು ಇಲ್ಲಿ ಒಂದು ನಿಧಿಯ ಸಮೇತ ಇರುವುದರಿಂದ ಆ ನಾಗದೇವರ ನಾಗ ಮತ್ತು ನಾಗಯಕ್ಷಿಣಿ ಇಬ್ಬರೂ ಕೂಡ ಅದರ ಸಂರಕ್ಷಣೆಗೋಸ್ಕರವಾಗಿ ಅವರ ಸಂಚಾರಗಳು ಸದಾಕಾಲ ಇದೆ ಅಂತ ಹೇಳಿ ಆ ಉದ್ಭವ ನಾಗದೇವರು ಸ್ವತಃ ತಾವಾಗಿಯೇ ಆ ಚಪಡಿಗಲ್ಲಿನಲ್ಲಿ ಉದ್ಭವವಾಗಿ ಪ್ರತಿನಿತ್ಯವೂ ಕೂಡ ಅದಕ್ಕೂ ಅಭಿಷೇಕ, ತೀರ್ಥ ಪ್ರಸಾದ ಮತ್ತು ವಿಶೇಷ ದಿನಗಳಲ್ಲಿ ಆಶ್ಲೇಷ ಬಲಿ ಅಂತ ಹೇಳ್ತೇವೆ. ಸುಬ್ರಹ್ಮಣ್ಯ ಸೃಷ್ಟಿ, ಚಂಪಾ ಸೃಷ್ಟಿಯ ದಿವಸದಂದು ಆ ನಾಗನಿಗೆ ವಿಶೇಷವಾದಂತಹ ಪೂಜೆ, ಮತ್ತು ಪ್ರತಿ ಸೃಷ್ಟಿಯ ಕಾಲದಲ್ಲಿ ಮತ್ತು ಮಂಗಳವಾರ ದಿವಸ ಕ್ಷೀರಾಭಿಷೇಕ, ಅರ್ಚನೆ ಮತ್ತು ಅರ್ಶನದ ಅಲಂಕಾರ, ವಿಶೇಷ ಅಲಂಕಾರದಿಂದ ಮತ್ತು ಪುಷ್ಪವೃಷ್ಟಿಗಳಿಂದ ಅವರಿಗೆ ಷೋಡಶ ಉಪಚಾರಗಳನ್ನು ಮಾಡಿ ಪ್ರತಿನಿತ್ಯವೂ ಕೂಡ ಆ ಸಾನ್ನಿಧ್ಯವನ್ನು ಕಾಪಾಡಿಕೊಂಡು ಮಡಿಯಿಂದಾಗಿ ಮಾಡುವಂತಹ ಪೂಜೆ ಈ ಉದ್ಭವ ನಾಗದೇವರ ವಿಶೇಷತೆ ಎಂಬುದಾಗಿ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ.